ಯಾವಾಗ ಒಬ್ಬೊಬ್ಬ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ಸ್ ಬಂದು ಅದನ್ನ ಶೇರ್ ಮಾಡಿದ್ರಲ್ಲ ಅಂದ್ರೆ ಸಂತೋಷ ಕೇಳಿ ಸಿನಿಮಾದ ರೋಸರ್ ಜೊತೆ ಎಷ್ಟು ದಿನ ಇರ್ತಿದ್ರು ನಿಂದು ಜೋಗಿ ಹಂಗ ಹೋಗ್ತಾರೇನ ಬಾ 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 ನಮ್ಮ ಚಾನಲ್ ಮೇನ್ ಸಬ್ಸ್ಕ್ರೈಬ್ ಆಗಿ ಅಷ್ಟೇ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಜ್ರಸಖಿ ಯೂಟ್ಯೂಬ್ ಚಾನಲ್. ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಒಂದು ಸಾಕು, ಈಗ ರೆಡಿ ಮಾಡ್ಕೋ, ಹೇಳ್ತೀನಿ. ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಹಾಗೂ ನವಗ್ರಹ ಪೂಜೆ ಮತ್ತು ಒಂದು ಹೋಮ ಇಟ್ಕೊಂಡಿದ್ವಿ. ಆಮೇಲೆ ಕತ್ರಿ ಕೊಡ ಮೇಲೆ ಇಲ್ಲ ಮೊದಲು ನವಗ್ರಹ ಪೂಜೆ ಮುಗಿಸ್ಕೊಂಡು ನಂತರ ಸತ್ಯನಾರಾಯಣ ಪೂಜೆನ ಶುರು ಮಾಡಿದ್ವಿ. ನೋಡ್ರಿ ಈಗ ಹಿಂಗೆ ಮಾಡಿದ್ರಿ ಹೆಂಗ ಅಂತ ನೋಡ್ರಿ. ನಿದ್ದೆ ಇಲ್ಲಲ್ಲ. ನೈಮಿಷಾರಣ್ಯ ಅಂತ ಒಂದು ಅರಣ್ಯವಾಸಿಗಳಾದ ಎಲ್ಲಾ ಋಷಿಗಳು ಹೋಗಿ ಸೂತ ಪುರಾಣಿಕರು ಅಂತಂದ್ರೆ ಹೇಳಿ ಗುರುಗಳ ಹತ್ರ ಕೇಳ್ತಾರೆ. ಸೂತವಾಸಿಗಳು ಆ ಗುರುಗಳ ಹತ್ರ ಏನಂತ ಕೇಳ್ತಾರೆ, ಎಲೆ ಮುನಿವರ್ಗನೇ ಯಾವ ಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ. ಪ್ರಸಾದ ಯಾರು ಮಾಡಿರೋದು? ಮಗ ಇಬ್ರು ಸೇರ್ ಮಾಡಿರ ಹೆಂಗಾಗಿ? ಆಮೇಲೆ ಸ್ವಲ್ಪ ಸಮಯ ತಗೊಂಡು ಬಂದಿರೋ ಗೆಸ್ಟ್ಗಳನ್ನೆಲ್ಲ ಮಾತಾಡಿಸಿ ಅವ್ರನ್ನೆಲ್ಲ ಊಟಕ್ಕೆ ಕಳಿಸಿ ಮತ್ತೆ ನಾವು ಹೋಮೋಕೆ ಅಂತ ಕೂತ್ಕೊಂಡ್ವಿ. ಏನು ಮಾಡಿ 5 ವರ್ಷಕ್ಕೊಂದ್ಸಲ ಬರೋದಷ್ಟೇ ವಿಡಿಯೋ ಮಾಡ್ತೀವಿ. ಏಯ್ ಇಲ್ಲ ಆಮೇಲೆ ಕ್ಯಾಮ್ರಾ ಹಾಯ್ ಮಾಡು. ಹಾಯ್, ಹೆಸರು ಹೇಳು, ನಿನ್ನ ಹೆಸರು ಹೇಳು. ಚೆನ್ನಾಗೈತೆ. ಆ ಕಲೇಜನಾಗ ಚೂಚು ಅಂತ ಹಂಗ ಹೇಳಮ್ಮ, ಹೆಸರು ಹೇಳಮ್ಮ. ಸೇಮ್ ಅದ ಕೇಳಿ ಸಿನಿಮಾದ ರೋಸರ್ ಜೊತೆ ಎಷ್ಟು ದಿನ ಇರ್ತಿದ್ರು. ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ ನೋಡು ಒಂದ್ಸರಿ. ವಾವ್, ಅಪ್ಪನ ಹೆಸರೇನಮ್ಮ? ನೀವು ಅಪ್ಪನ ಹೆಸರು ಹೇಳವ. ನೀ ಹೇಳಿ, ಇಂಟ್ರಡಕ್ಷನ್ ಕೂಡ ಫೇಸ್ ರಿವೀಲ್ ಮಾಡು. ಅಪ್ಪನ ಹೆಸರೇನಮ್ಮ? ಹೇಳ ಹೇಳ ನೋಡಿ ಬೈ. ಹಾ ಹೇಳ್ಬಿಟ್ಟ? ಅಪ್ಪ ಹೆಸರೇನು? ಏನೇನ ಹೇಳ ಹೇಳ ಜಲ್ದಿ ಹೆಸರು, ನಿಮ್ಮ ಅಪ್ಪನ ಹೆಸರು ಹೇಳು ಹೇಳು. ಏನೇನಿಲ್ಲ ಅವಳು ಹೇಳೋದಲ್ಲ, ಹೇಳ್ತಾಳ? ಹೇಳಿಲ್ಲ ಅವರಪ್ಪ ಆಯ್ತು. ಎಷ್ಟು ಸೇಮ್ ಐತಿ ನಿಂದು? ನಿಂದು ಜೋಗಿ ಹಿಂದ್ಗಡೆ ಯಾರು? ಅಮಿತ್ ಶೆಟ್ಟಿ ಅವರು ಇದ್ದಾರೆ. ಮೀಟ್ ಮಿಸ್ಟರ್ ಪ್ರಜ್ವಲ್, ನಮಸ್ಕಾರ. ಮೀಟ್ ಅಮಿತ್ ಶೆಟ್ಟಿ, ಸಂತೋಷ್. ಥ್ಯಾಂಕ್ ಯು. ಈಗ ವೈರಲ್ ಆಗಿತ್ತಲ್ಲ ಅದು ಒಂದು ರೀಲು, ನಮ್ಮ ಯಾತ್ರ ಇದು. ಕ್ರಿಯೇಟರ್ಸ್ ಬೋತ್ ಇಲ್ಲೇ ಇದ್ದಾರೆ, ಇಬ್ರು ಡೈರೆಕ್ಟರ್ ಅಂಡ್ ಸಿನಿಮಾಟೋಗ್ರಾಫರ್ ಎಲ್ಲ ಇಲ್ಲೇ ಇದ್ದಾರೆ. ಇಲ್ಲ, ಅದು ವೈರಲ್ ಆಗ ಕಾರಣ ಒಂದೇ ಒಂದು ಮೇಜರ್ ಏನಂತ ತಡಿ ಏನು ಅದು ನಾವು ನಾರ್ಮಲ್ ಆಗಿ ನೀಟಾಗಿ ಬರ್ದಿದ್ವಿ, ಚೆನ್ನಾಗಿತ್ತು. ಅದು ನಾರ್ಮಲ್ ಆಗಿ ಓಡ್ತಿತ್ತು. ಯಾವಾಗ ಒಬ್ಬೊಬ್ಬ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ಸ್ ಬಂದು ಅದನ್ನ ಶೇರ್ ಮಾಡಿದ್ರಲ್ಲ ಅಂದ್ರೆ ಸಂತೋಷ ಗೊತ್ತಾಯ್ತು ತಕ್ಷಣ ಅದು ಲೆವೆಲ್ ಎಲ್ಲ ಶೇರ್ಸ್ 50K ಆಗ್ಬಿಡ್ತು. ಥ್ಯಾಂಕ್ ಯು ಸರ್. ಶೇರ್ 70K ಆಯ್ತು. 70 ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೀವು ಮಾತಾಡ್ಸಿದ್ವಲ್ಲ, ಅದೇ ಸರ್ ನಮ್ಮ ತಪ್ಪು. ಎಲ್ಲೋಗ್ತೀವಿ ನೋಡು. ಹೋಮ ಬರೋಬ್ಬರಿ 1.5 ತಾಸಿತ್ತು. ಬೆಂಕಿ ಮುಂದೆ ಕೂಡೋದು ಅಷ್ಟು ಸುಲಭ ಅಲ್ಲ ಬಿಡಿ.
ಮಾಹೇಶ್ವರಂ ದಕ್ಷಿಣತೋ ದರ್ಭೇಶು ಶಾದ್ಯ ಸ್ವಯಮಲಮೃತಾಃ ಪ್ರಮಾಣಮಲಮೃತ್ಯಾಸ್ಮೃತಮೇ ಕಾಮಶಿಷ್ಯಾ ಶೀರ್ಷಾನ್ ಪಂಚಶದ್ವಾನ್ ದರವಿಕಾರ್ಯ स्वाहा उभयतुमां देवसकः कृष्णमनासा प्रादुर्भूतोऽस्मि राष्ट्रे स्मृतिर्चित्तुरात्मे स्वाहा चुप्तभासामलां देवतां लक्ष्मणाशयं बोधं संपत्सर्वाणं गृहात् स्वाहा नन्दद्वारां रामश्यां कृष्णां कृष्णेश्वरे भूतानां कामोपेश्वरे स्वाहा नमस्कारकाममाकोजं मातरस्य भुषणां रूपमनस्मेश्यशयतमवैशः स्वाहा कर्तनेन प्रजापत्वामे स्मोदवान् श्रियं पासिने प्रेमानि कर्णिमिष्टिं सुवर्णां हिमालयं सुत्रां मे लक्ष्मीं जातवे नमः स्वाहा महालक्ष्मी नमः स्वाहा ओम श्रीं ह्रीं श्रीं कमले कपाले सीरं सीरं श्रीं ह्रीं श्रीं महालक्ष्मी नमः स्वाहा ओम श्रीं ह्रीं श्रीं कमले कपाले सीरं सीरं श्रीं ह्रीं श्रीं महालक्ष्मी ಆಮೇಲೆ ನಾವು ಕೂಡ ಊಟ ಮುಗಿಸ್ಕೊಂಡ್ವಿ. ಸಂಜೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಬಂದು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಇಟ್ಕೊಂಡಿದ್ರು. ಆದರೆ ಅಷ್ಟೊತ್ತಿಗಾಗಲೇ ಶ್ವೇತಾ ನೋವು ಹಾಗೆ 3 ಸರಿ ವಾಂತಿ ಆಗ್ಬಿಟ್ಟಿತ್ತು. ಎದ್ದು ಬರೋಕೆ ಆಗ್ತಿರ್ಲಿಲ್ಲ. ಸೊ ಶಿವರ್ ಹೆಂಡ್ತಿ ಕೊಟ್ರನ ಹೆಂಡ್ತಿ ಇಬ್ಬರು ರಾಜರಾದ್ರ ನೋಡಿ. ಏಯ್ ಇಲ್ಲೋಡ ಕ್ಯಾಮ್ರಾ ನೋಡಿ. ಹಾಯ್ ಮಾಡು ಅಮ್ಮ ಹೋಗಿಲ್ಲ. ಹಾಯ್ ಮಾಡು ಕ್ಯಾಮ್ರಾಗ. ಹಾಯ್ ಮಾಡಿ. ಇಲ್ಲಿ ಇಲ್ಲೋಡು. ಹಾಯ್. ವಾವ್. ಮಲ್ಲಿ ಡ್ಯಾಡಿ ಆದರೂ ಹೆಂಗೋ ಕರ್ಕೊಂಡ್ಬಂದು ಕೇಕ್ ಕಟ್ ಮಾಡಿಸಿದ್ವಿ. ಸುಸ್ತಾಗ್ಬಿಟ್ಟದ. ಅಮ್ಮ ಬರ್ರಿ ಅಂಕಲ್ ಹಿಂಗೆ ಇರಲ್ಲ ಹಿಂಗೆ ಮುದ್ದೆ ಮಾಡಲ್ಲ. ಇಲ್ಲಿ ಹಿಂದೆ ಬಿತ್ಕೊಳ್ಳಿ ನೀವು. ಹಿಂದೆ ಬಂದ್ರಪ್ಪ. ಅವ್ರನ್ನ ತೆಗಿಯಲ್ಲಿ ಅವ್ರನ್ನ ತೆಗಿ. ಸಾಕು ಮೊಬೈಲ್ ಬಿಡು, ಕೇಕ್ ಕಟ್ ಮಾಡೋಣ. ಅವ್ನು ಹ್ಯಾಪಿ ಬರ್ಡೇ ಅಂತ ಹೇಳ್ತಾನೆ. ನಾವು ಕಟ್ ಮಾಡಿದ್ರೆ ನೀವು 4 ಕೇಕ್ 4 ಜನ ಇಟ್ಕೊಳ್ಳಿ. ನೀವು 4 ಜನ ಇಲ್ಲಿ ನೋಡ್ರಿ 4 ಹಾಯ್ ಈಗ ಚೆನ್ನಾಗಿ ಆಯ್ತಲ್ಲ. ಕಳ್ರಿ. ರೆಡಿ ಕಟ್ ಮಾಡ್ರಿ. ರೆಡಿ. ಹ್ಯಾಪಿ ಆನಿವರ್ಸರಿ ಹೇಳಿ. ನಿಮ್ಗೆ ಏನ್ ಬೇಕು? ಅವ್ರಿಗೆ ಕೇಕ್ ಬೇಕು. ಕೇಕ್ ಯಾರು ಕಟ್ ಮಾಡಿದಾರ ಇಲ್ಲ ಅದಕ್ಕೆ ಕರ್ಸಿರೋದು ನಿಮ್ಮನ್ನ. ತಗೊಳ್ಳಿ. ತಿನ್ಸ್ರಿ ಅವ್ರಿಗೆ. ವೆರಿ ಗುಡ್. ಇದೀರಾ ಮಾಮಗ ಅತ್ತಿಗೆ ತಿನ್ನಿಸಿ ತಿನ್ಬೇಕನ. ಮಾಮಗ್ ತಿನ್ಸ್. ಮಾಮಗ್ ಫಸ್ಟ್. ಮಾಮಗ ಅತ್ತಿಗೆ ತಿನ್ಸ ಬಿಡ ತಿನ್ನಿಸ್ತಾರೆ. ಬರ್ರಿ ಶೇಖರ್ ಬರ್ರಿ. ಅಂಕಲ್ ಬರ್ರಿ. ಕೊಟ್ರೇಶ್ ಹೆಂಗಿತ್ತು ಇವತ್ತು ಪೂಜೆ ಪ್ರಿಪ್ರೇಷನ್ ಎಲ್ಲ ಹೆಂಗಿತ್ತು? ಈ ಮೇನ್ ಏನಾಗಬೇಕಾಗಿತ್ತು ಪೂಜೆ ಚೆನ್ನಾಗಿ ಅದೆಲ್ಲ ತುಂಬ ಚೆನ್ನಾಗಾಯಿತು. ಲಕ್ಷ್ಮೀ ಪೂಜೆ ಆಗಲಿ, ನವಗ್ರಹ ಪೂಜೆ ಆಗಲಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಲಿ, ಆಮೇಲೆ ಸ್ವಾಮಿಯವ್ರದ್ದು ಭಾಳ ಚೆನ್ನಾಗಿ ನಡೆಸ್ಕೊಟ್ರು. ಮಲ್ಲಿಕಾರ್ಜುನ ಶಾಸ್ತ್ರಿ ಹಿರೇಮಠ ಹಿರೇಮಠ ಅವ್ರ ನೇತೃತ್ವದಲ್ಲೇ ಪೂಜೆ ಭಾಳ ಚೆನ್ನಾಗಾಯಿತು. ನಿನಗೂ ಕೂಡ ನಿಮ್ಮ ತಂದೆ ಆಶೀರ್ವಾದ ಸಿಕ್ತು, ಸಿಸ್ಟರ್ ತಾಯಿ ಆಶೀರ್ವಾದ ಸಿಕ್ತು. ಎಲ್ಲದು ಒಳ್ಳೇದಾಗಲಿ.
ಪ್ರಬಂಧ ಇಲ್ಲಿಟ್ಟು ಓದಕತ್ತೀನಿ ನಾನು ಓದಕತ್ತ ನೀಟಾಗಿ. ಇಲ್ಲ ಬರಲ್ಲ. ಆಮೇಲೆ ನೀನು ಇವತ್ತು ಏನೇನು ನಮಗೆಲ್ಲ ಸಹಾಯ ಮಾಡಿದೆ, ನಿನಗೂ ಥ್ಯಾಂಕ್ ಯು. ಏನ್ ಹೇಳಲ್ಲ, ನಾನು ಇವೆಂಟ್ ಪಾರ್ಟ್ ಆಗಿ ಏನ್ ಮಾಡ್ಬೇಕು ಮಾಡಿದೀವಿ. ಬಟ್ ಊಟ ಹೆಂಗಿತ್ತು? ಫ್ರೆಂಡ್ಸ್ ಎಲ್ಲರೂ ಅವ್ರು ಕರೆದ್ರಲ್ಲಿ 90% ಜನ ಎಲ್ಲರೂ ಅದು ಸೋಮವಾರದ ದಿನ ಅವ್ರ ಕೆಲಸ ಎಲ್ಲ ಬಿಡುವು ಮಾಡ್ಕೊಂಡ್ ಬಂದು ಪ್ರತಿಯೊಬ್ರು ಪೂಜೆಯಲ್ಲಿ ಭಾಗವಹಿಸಿ ಪ್ರಸಾದ ತಗೊಂಡು ಕೆಳಗಡೆನೂ ಊಟ ಮಾಡಿ ಎಲ್ಲ ಊಟನೂ ತುಂಬ ಚೆನ್ನಾಗಿ ಅವರು ಮಾಡಿಕೊಟ್ಟಿದ್ರು. ಕ್ಯಾಟ್ರಿಂಗ್ ಅವರು, ಅವ್ರಿಗೂ ಥ್ಯಾಂಕ್ಸ್ ಹೇಳೋಣ. ಭಾಳ ಚೆನ್ನಾಗಿ ಒಂದು ಅಡುಗೆನ ಕೆಡಿಸ್ಲಂಗೆ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಒಟ್ಟು ಓವರಾಲ್ ಬಂದಿರೋರಿಗೆ, ಪೂಜೆ ಮಾಡಿಕೊಟ್ಟಿರೋರಿಗೆ, ಭಾಗವಹಿಸಿರೋರಿಗೆ, ಕೆಲಸ ಮಾಡಿರೋರಿಗೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದೆ. ಒಳ್ಳೇದಾಗಲಿ. ನಮ್ಮ ಚಾನಲಿಗೆ ಮೇನ್ ಸಬ್ಸ್ಕ್ರೈಬ್ ಆಗಿ ಅಷ್ಟೇ. ನೆಕ್ಸ್ಟ್ ಈ ಥರ ಪೂಜೆ ಏನಾದ್ರು ಇವೆಂಟ್ ಬೇಕಿದ್ರು ಸಂಪರ್ಕಿಸಿ. ಓಕೆ. ಹಾಂ ದಿವ್ಯ ಹೇಳು ದಿವ್ಯ ಹೆಂಗಿತ್ತು? ಇಲ್ಲ ಹೇಳ್ಬೇಕು. ಬೆಳಿಗ್ಗೆಯಿಂದ ಏನೇನು ಮಾಡಿದ್ರೆ ಅದು ಹೇಳ್ರಿ. ಪೂಜೆ ಚೆನ್ನಾಗಿತ್ತಾ? ಪೂಜೆ ತುಂಬಾ ಚೆನ್ನಾಗಿತ್ತು, ಎಲ್ಲ ತುಂಬಾ ಚೆನ್ನಾಗಾಯ್ತು. ಸತ್ಯನಾರಾಯಣ ಕಥೆ ಹೆಂಗಿತ್ತು? ಕೂತ್ಕೊಂಡು ಕೇಳಿದ್ರಲ್ಲ. ಫಸ್ಟ್ ಟೈಮ್ ಕೇಳ್ತಾ ಇರೋದು ಆಕ್ಚುಲಿ ನಾನು. ತುಂಬಾ ಖುಷಿ ಆಯ್ತು. ಊಟ ಚೆನ್ನಾಗಿತ್ತಾ? ತುಂಬಾ ಪಾಸಿಟಿವ್ ವೈಬ್ಸ್ ಇತ್ತು ಮನೆ ತುಂಬಾ. ಮತ್ತೆ ಸ್ವಾಮಿಗಳು ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ಪೂಜೆನ. ಎಲ್ಲ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಮಿಂಗ್. ಯಜಮಾನ್ ಮನುಷ್ಯ ಅಯ್ಯೋ ಅಯ್ಯೋ ಎದ್ದಾವ ಸಾಕು. ಹಂಗ ಹೋಗ್ಕರೇನ? ಬಾ 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 ಹೆಂಗ ದೊಡ್ಡ ಮನುಷ್ಯ ಬೈ ಭಾರಿ ಪೂಜೆ ಮಾಡ್ತಾನ ಅವನು. ಪೂಜೆ ಮಾಡೋದು ನೋಡ್ಬೇಕು ಇನ್ನ ನೀನು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.